ಬರೀ ಜನಸಂಪರ್ಕ ಅಷ್ಟೇ ಅಲ್ಲ, ಬೆಂಗಳೂರಿಗೆ ಬಹಳ ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳಬಹುದು. ನಮ್ಮ ಬೆಂಗಳೂರು ಇಡೀ ದೇಶದಲ್ಲೇ ಉದ್ಯೋಗ, ಆದಾಯ ಮತ್ತೆ ಹೊರದೇಶಕ್ಕೆ ಎಕ್ಸ್ಪೋರ್ಟ್ಸ್ ರಫ್ತು ಮಾಡತಕ್ಕಂತಹ ಒಂದು ದೇಶದ ಆದಾಯದ ಮೂಲ ಬೆಂಗಳೂರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಗರ ಬೆಂಗಳೂರು. ಆದರೆ ಎಲ್ಲೋ ಒಂದು ಕಡೆ ಸೌಕರ್ಯಗಳನ್ನ ಕೊಡುವಾಗ, ಬೆಂಗಳೂರನ್ನು ಅಭಿವೃದ್ಧಿ ಮಾಡುವಾಗ ನಾವು ಸರ್ಕಾರಗಳು ನಿರಂತರವಾಗಿ ಇಲ್ಲಿ ಜನ ಬೆಳವಣಿಗೆ ನಮಗಿಂತ ಯಾವಾಗಲೂ ಮುಂದೆನೇ ಇದೆ. ಇಲ್ಲಿ ನಾವು ಮಾಡುವಂತ ಅಭಿವೃದ್ಧಿ ಕೆಲಸಗಳು ಅವಶ್ಯಕತೆಗಂತ ಹಿಂದೆನೇ ನಡೀತಾ ಬಂದಿದೆ. ಇದನ್ನ ಬದಲಾವಣೆ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನ, ಹೊಸ ಲುಕ್ ಅನ್ನ ಕೊಡುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರು ಹಾಕೊಂಡಿರುವಂತಹ ಕೆಲವು ಯೋಜನೆಗಳು ಬಹುಶಃ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು, ಆದರೆ ಒಟ್ಟಾರೆ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿ ಅವರು ಬೆಂಗಳೂರಿಗೆ ಒಂದು ದಿಕ್ಕನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.